ತುಂಬ ಆತ್ಮೀಯರು. ನನಗೆ ಸುಮಾರು ವರ್ಷಗಳಿಂದ ಗೊತ್ತು. ಸಿನಿಮಾಗಳಲ್ಲೂ ಕೆಲಸ ಮಾಡಿದ್ದೀವಿ, ಸೀರಿಯಲಲ್ಲಿ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಇತ್ತೀಚೆಗೆ ಒಂದು 2 ಮಂತ್ಸಿಂದ ಜೊತೆಯಲ್ಲಿ ಕೆಲಸ ಮಾಡಿಕೊಂಡು ಮಾತಾಡಿಕೊಂಡು ಮೊನ್ನೆನೂ ಕೂಡ ಮಾತಾಡಿದೆ. ಮೊನ್ನೆ ನೈಟ್ ಮಾತಾಡಿದೆ. ಡೈಲಿ ಮೆಸೇಜ್ಗಳು. ಒಂದು ಒಳ್ಳೆ ಪರ್ಸನ್ನು, ಒಂದು ಒಳ್ಳೆ ಟೆಕ್ನಿಷಿಯನ್ ಮತ್ತು ಒಂದು ಒಳ್ಳೆ ಆರ್ಟಿಸ್ಟು, ಪ್ರೊಡ್ಯೂಸರು ಎಲ್ಲ. ದಿಲೀಪ್ ಅವರು ಸಡನ್ನಾಗಿ ಇಲ್ಲ ಅಂದಾಗ ಆ್ಯಕ್ಚುಲಿ ನಂಬೋಕ್ಕಾಗಿಲ್ಲ, ನಿಜವಲ್ಲೂ ನಂಬೋಕ್ಕಾಗಿಲ್ಲ. ಬೆಳಗ್ಗೆ ಮೆಸೇಜ್ ನೋಡ್ತಾ ಇದ್ದೀನಿ, ಗ್ರೂಪಲ್ಲಿ ಬಂತು, ಏನು ದಿಲೀಪ್ ಅವ್ರು ಇಲ್ವಾ? ನಿಜವಲ್ಲೂ ನನಗೆ ಎಷ್ಟು ಶಾಕ್ ಆಯಿತು ಅಂದರೆ ನಂಬೋಕ್ಕಾಗ್ತಾಯಿಲ್ಲ. ನಮಗೆ ಅಪ್ಪು ಅವರು ನಮ್ಮನ್ನು ಬಿಟ್ಟು ಹೋದಾಗ ಯಾವ ಥರ ಶಾಕ್ ಆಯಿತು, ಅದೇ ರೀತಿ ಒಬ್ಬ ವ್ಯಕ್ತಿ, ಅಷ್ಟು ಫಿಟ್ಟಾಗಿದ್ದ ವ್ಯಕ್ತಿ ಸಡನ್ ಆಗಿಲ್ಲ ಅಂದರೆ ಏನರ್ಥ? ಸೊ ಇದು ತಡ್ಕೊಳಕ್ಕಾಗದೇ ಇರೋಂಥ ಒಂದು ವಿಚಾರ. ನಿಜವಲ್ಲೂ ಅವರ ಕುಟುಂಬ ಹೇಗೆ ತಡ್ಕೊಳುತ್ತೋ, 2 ಹೆಣ್ಮಕ್ಳಿದ್ದಾರೆ ಅವ್ರಿಗೆ ಅವ್ರ ಮನೆಯವ್ರಿಗೆ ನಿಜವಲ್ಲ ದೇವರು ಧೈರ್ಯ ಕೊಟ್ಟು ಕುಟುಂಬನ ಕಾಪಾಡಬೇಕು. ಒಂದು ಚಿತ್ರರಂಗಕ್ಕೆ ಮತ್ತು ಟಿ ವಿ ಮಾಧ್ಯಮಕ್ಕೆ ಒಂದು ದೊಡ್ಡ ಹೊಡೆತ. ನಿಜವಲ್ಲೂ ದಿಲೀಪ್ ಅವ್ರು ನಮ್ಮನ್ನೆಲ್ಲ ಬಿಟ್ಟು ಹೋಗಿರೋದು ಈಗಲೂ ನನ್ನ ಕೈಲಿ ಜೀರ್ಣಿಸ್ಕೊಳಕ್ಕಾಗ್ತಾ ಇಲ್ಲ, ಅವರಿಲ್ಲ ಅನ್ನೋದು. ಅಷ್ಟು ಆತ್ಮೀಯರು ನಾವು ಭಾಳ ವರ್ಷಗಳಿಂದ. ಅಂಥ ಒಬ್ಬ ವ್ಯಕ್ತಿ, ಒಂದು ಒಳ್ಳೆಯ ವ್ಯಕ್ತಿ, ಯಾರೇ ಆಗಲಿ ಏನೋ ಹುಷಾರಿಲ್ಲ, ಭಾಳ ದಿನಗಳಿಂದ ಆಸ್ಪತ್ರೆಯಲ್ಲಿದ್ದರು ಅಂತ, ಆ ಥರ ಇದ್ದಾಗ ಅದೊಂಥರ ಹುಷಾರಿಲ್ಲ. ಚೆನ್ನಾಗಿದ್ದ ವ್ಯಕ್ತಿ ಹೋಗ್ಬಿಟ್ರು ಅಂದರೆ ನಂಬೋಕ್ಕಾಗಲ್ಲ. ದೇವರು ಅವ್ರ ಆತ್ಮಕ್ಕೆ ಶಾಂತಿ ಕೊಡಲಿ, ಅವ್ರ ಕುಟುಂಬಕ್ಕೆ ಧೈರ್ಯ ಕೊಡಲಿ ಅಂತ ಕೇಳ್ಕೊತೀನಿ ಅಷ್ಟೇ, ಇನ್ನೇನು ಮಾತಾಡೋಕ್ಕಾಗಲ್ಲ. ಧನ್ಯವಾದಗಳು ಸರ್, ಥ್ಯಾಂಕ್ ಯು. ಪ್ರತಿ ನಿಮಿಷ ಹೊಸ ಪ್ರಾಜೆಕ್ಟ್ ಬಗ್ಗೆ ಇದು ಮಾಡೋದು, ಅದೆಲ್ಲವನ್ನ ತುಂಬ ನಗುಮುಖದಿಂದಲೇ, ಎಷ್ಟೇ ಕಷ್ಟ ಆಗಲಿ. ಇವತ್ತಿನ ಕಾಲದಲ್ಲಿ ಈ ಪ್ರೊಡಕ್ಷನ್ಗಳು ಅನ್ನೋದು ಭಾಳ ಟೆನ್ಷನ್ ತರುವಂಥ ಇದಾಗಿದೆ. ಅಂತಹದ್ರಲ್ಲಿ 2-3 ಪ್ರೊಡಕ್ಷನ್ಗಳು ಮಾಡ್ತಾ ಇಷ್ಟು ಬೇಗ ಹೊರಟೋಗ್ತಾನೆ ಅಂತ ಅನ್ನಿಸ್ತಲೇ ಇರಲಿಲ್ಲ. ನನ್ನ ಮಳೆಬಿಲ್ಲು ಅಂತ ಒಂದು ತುಂಬ ಹಿಂದಿನ ಧಾರಾವಾಹಿಯಲ್ಲಿ ಮುಖ್ಯ ಪಾತ್ರ ಮಾಡಿದ್ದ, ಎಲ್ಲರನ್ನು ತುಂಬ ಆತ್ಮೀಯವಾಗಿ ನೋಡ್ತಾ ಇದ್ದ. ಮಗುವಿಗೆ ಕೊರತೆಯೇ ಇರಲಿಲ್ಲ, ಇನ್ಯಾವತ್ತೂ ನಗದೇ ಇರೋ ಥರ ಮಲಗಿದ್ದಾನೆ. ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಮನೆಯವ್ರಿಗೆ ಆ ದುಃಖ ಸಹಿಸಿಕೊಳ್ಳೋ ಶಕ್ತಿ ಬರಲಿ. ಮತ್ತು ಕಲಾವಿದರಿಗೆಲ್ಲ ಇದೊಂದು ಈ ರಂಗಕ್ಕೆ ಒಂದು ದೊಡ್ಡ ನಷ್ಟ ಅಂತ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.